ಹಾಯ್ ಫ್ರೆಂಡ್ಸ್, ಕನ್ನಡ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ಸ್ಟ್ಯಾನ್ಲಿ. ಫ್ರೆಂಡ್ಸ್, ಹೌದು, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಥರ ವಾಟ್ಸಪ್ಪಲ್ಲಿ ನಾವು ಏನಪ್ಪ ಇಮೇಜ್ಗಳನ್ನ ಯಾವ ರೀತಿಯಾಗಿ ಕಳಿಸೋದು ಅಂತ ನಾನು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ಥರ ಎಮೋಜ್ ಪಿಕ್ನ ಯಾವ ರೀತಿಯಾಗಿ ನಾವು ಕಳಿಸೋದು, ಇದು ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಫುಲ್ಲು ನಿಮಗೆ ಡೀಟೇಲ್ಸ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಸ್ಕ್ರೀನ್ ರೆಕಾರ್ಡ್ ಮೇಲೆ ಹೋಗೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಎಮೋಜ್ ಯಾವ ರೀತಿಯಾಗಿ ನಾವು ಕಳಿಸೋದು ಅಂತ ನೀವು ಎಲ್ರಿಗೂ ಡೌಟ್ ಇರುತ್ತೆ. ಅದಕ್ಕೆ ಈ ವಿಡಿಯೋ ನೋಡಿರ್ತೀರ. ಹೌದು, ಯಾವ ರೀತಿಯಾಗಿ ಕಳಿಸೋದು ಅಂತ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ನೀವು ಮೊದಲಿಗೆ ನೋಡ್ತಾ ಇರ್ಬೋದು, ಇಷ್ಟೊಂದು ಇಲ್ಲಿ ಕಳಿಸಿದ್ದೀನಿ. ಇದನ್ನು ಯಾವ ರೀತಿಯಾಗಿಯಪ್ಪ ಅಂದರೆ, ಇಲ್ಲಿ ಸಿಂಬಲ್ ಕಾಣಿಸ್ತಾ ಇರ್ಬೋದು, ಸ್ಮೈಲಿ ಸಿಂಬಲ್, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಇಲ್ಲಿ ಪ್ಲಸ್ ಬಟನ್ ಅಂತ ನಿಮ್ಗೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಇರೋಲ್ಲ, ಈ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಬೇಜಾನ್ ಎಮೋಜ್ ಇಲ್ಲಿ ಬರ್ತವೆ. ನೀವು ಇಲ್ಲಿ ಬೇಕಾದರೆ ಇಲ್ಲಿ ನೀವು ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ಇದು ನಮ್ಗೆ ಇಷ್ಟ ಆಗಿಲ್ಲ, ನಿಮ್ಗೆ ಬೇರೆದು ಬೇಕು ಅಂದರೆ ಇಲ್ಲಿ ಬೇಜಾನ್ ಇಲ್ಲೇ ಇರ್ತವೆ. ನಿಮಗೇನಾರು ಎಕ್ಸ್ಟ್ರಾ ಬೇರೆ ಬೇಕು ಅಂದರೆ ಇಲ್ಲಿ ಗೆಟ್ ಮೋರ್ ಸ್ಟಿಕ್ಕರ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಗೂಗಲ್ ಪ್ಲೇಸ್ಟೋರಿಗೆ ಕರ್ಕೊಂಡು ಹೋಗುತ್ತೆ. ನಾನು ಇದರಲ್ಲಿ ಫಸ್ಟ್ ಒಂದು ಸಜೆಷನ್ ಮಾಡ್ತೀನಿ, ನೀವು ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗತ್ತೆ. ಡೌನ್ಲೋಡ್ ಮಾಡ್ಕೊಂಡ ನಂತರ ಲೆಟ್ ಸ್ಟಾರ್ಟ್ ಅಂತ ಬರುತ್ತೆ, ನೀವು ಈ ರೀತಿಯಾಗಿ ಓಪನ್ನ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಇಲ್ಲಿ ಈ ಥರ ಇಂಟರ್ಫೇಸ್ಗಳು ಕಾಣ್ತಾ ಇರ್ಬೋದು. ಈ ಥರ ಇಲ್ಲಿ ಫನ್ನಿ ಪಾಪುದಾಗಲಿ, ಫನ್ನಿ ಮೆಮೆಸ್ ಆಗಲಿ, ನಿಮಗೆ ಈ ಥರ ಎಲ್ಲ ಬಂದಿರುತ್ತೆ. ನಿಮಗೆ ಯಾವುದು ಇಲ್ಲಿ ಬೇಜಾನ್ ಸೂಪರಾಗಿ ಸಖತ್ತಾಗಿರೋ 3D ಎಲ್ಲ ಇರುತ್ತೆ. ನೀವು ಈಗ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟನೋ ಆ ಥರ ನೀವು ತೊಗೋಬೋದು. ಓಕೆನಾ? ನಿಮಗೆ ಯಾವ ಥರ ಬೇಕೋ ನೀವು ಆ ಥರ ತೊಗೋಬೋದು. ನಾನು ಇಲ್ಲಿ ಒಂದು ನಿಮಗೆ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಈಗ ವ್ಯಾಲೆಂಟೈನ್ಸ್ ಡೇ ಅಂತಲೇ ಒಂದು ತೊಗೊಳ್ಳೋಣ. ಇಲ್ಲಿ ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದೀನಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನೀವು ಏನು ಮಾಡಬೇಕಪ್ಪ ಅಂದರೆ, ಇಷ್ಟು ಬಂದಿರುತ್ತೆ, ಇಲ್ಲಿ ಆ್ಯಡ್ ಟು ವಾಟ್ಸಪ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು, ನನ್ನ ಹತ್ರ 2 ವಾಟ್ಸಪ್ ಇದೆ, ನಾನು GB ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊತೀನಿ. ಓಕೆನಾ? ಈಗ ನಾನು ನೆಕ್ಸ್ಟ್ ತೋರಿಸ್ತೀನಿ. ನಮ್ಮ ವಾಟ್ಸಪ್ಪಿಗೆ ಹೋಗಿ ವ್ಯಾಲೆಂಟೈನ್ಸ್ ಇನ್ ಬಂದಿರುತ್ತೆ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ನೋಡ್ತಾ ಇರ್ಬೋದು. ಇಷ್ಟೇ ಫ್ರೆಂಡ್ಸ್ ನೀವು ಮಾಡಬೇಕಾಗಿರೋದು, ಬೇರೆ ಏನಿಲ್ಲ. ಈ ಥರ ಡೌನ್ಲೋಡ್ ಮಾಡಿಕೊಂಡು ಇಷ್ಟೇ ಸ್ಟಿಕ್ಕರ್ನ ಕಳಿಸೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ.